ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಗರಗ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಗಂಧದರವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಂಚನೆ ಆರೋಪ ಮಾಡಿದ್ದಾರೆಂದು ಅವರನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಒತ್ತಾಯಿಸಿದೆ. ಈ ಕುರಿತು ಸಮಿತಿಯ ಕರ್ನಾಟಕ ಅಧ್ಯಕ್ಷರಾದಂತಹ ಮಂಜುನಾಥ್ ಹಿರೇಮನಿ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಸಂಗಮೇಶ್ ಬಸಲಗುಂಡಿ ಹಾಗೂ ಕಾನೂನು ಸಲಹೆಗಾರರಾದಂಥ ಹರೀಶ್ ಪೂಜಾರ್, ಚೇತನ್ ಜಾಧವ್ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ದೂರು ದಾಖಲಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ದೂರಿನಲ್ಲಿ ಮೂಲ ವಾರಸುದಾರರಿಗೆ ಗಮನಕ್ಕೆ ಬಾರದೆ ಖಾದರ್ ಖಾನ್ ನಬೀಬ್ ಸಾಬ್, ಬಾಬಾಜಾನ್, ಮೊಹಮ್ಮದ್ ಸಾಬ್, ಹುಸೇನ್ ಸಾಬ್ ಪಾಟೀಲ್ ರವರಿಗೆ ದೃಢೀಕರಣ ಪತ್ರ ಉದ್ದೇಶಪೂರ್ವಕವಾಗಿ ವರ್ಗಾಯಿಸಿ ವಂಚನೆ ಎಸಗಿದ್ದಾರೆಂದು ದೂರಿನಲ್ಲಿದೆ. ಗರಗ್ ಪೊಲೀಸ್ ಠಾಣೆಯಲ್ಲಿ 11/6/2026ರಂದು ಪಿಡಿಒ ಶಶಿಧರ್ ಗಂಧದ್ ವಿರುದ್ಧ ಅಪರಾಧ ಸಂಖ್ಯೆ 0124/2026 ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಮತ್ತು ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಯನ್ನು ತಕ್ಷಣದಿಂದ ಅಮಾನತುಗೊಳಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ನಾಗರಾಜ್ ಹಿರೇಮನಿ, ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ದೊಡ್ಡಮನಿ, ಮೇಘರಾಜ್ ಹಿರೇಮನಿ, ಶ್ರೀನಿವಾಸ್ ಅವರೊಳ್ಳಿ, ಪುಂಡಲೀಕ್ ತಿರ್ಲಾಪುರ್, ಬಾಲರಾಜ್ ದೊಡ್ಡಮನಿ, ಕಿಶೋರ್ ವಾಘ್, ಲಿಂಗರಾಜ್ ಪಾಟೀಲ್, ದುರ್ಗಪ್ಪ ಕೊರವರ್, ಬಸವರಾಜ್ ಸೇರಿದಂತೆ ಮೊದಲಾದವರು ಇದ್ದರು. ಸರ್ ಅವ್ರದ್ದು ಇವ್ರ ಹೆಸರು ಸರ್ ವೈಟ್ನರ್ ಹಚ್ಚಿ ತೆಗೆದ ಈ ಹೆಣ್ಮಗಳ ಹೆಸರು ಬರ್ತಾರೆ. ಅವರೆಲ್ಲ ತಿಳ್ಕೊಂಡ ಮೇಲೆ ವೈಟ್ನರ್ ಹಚ್ಚಿ ಅವ್ರ ಹೆಸರು ಬರ್ತಾರೆ ಸರ್. ಅವ್ರೆಲ್ಲ ರಿವ್ಯೂ ಮಾಡಿದ್ವಿ ಸರ್. ಇದರಲ್ಲಿ ಇನ್ ಕೇಸ್ ನೀವು ಹೇಳೋದು ಕರೆಕ್ಟ್ ಇದ್ರೆ ಅದನ್ನು ವಾಪಸ್ ಮಾಡ್ಕೊಳ್ಳೋಕೆ ಕೊಟ್ಟು ನೀವೋಗಿ ಅಪೀಲ್ಗೆ ಹೋಗ್ಬೇಕಲ್ಲ. 269 ಅಪೀಲ್ಗೆ ಹೋಗಿದ್ರಾ? ನಾವು ಅಪೀಲ್ ಹೋಗಿ ನಾವು ಕೋಟಿಗೆ ಹೋಗಿ ಜರೂರತಿಲ್ಲ. ನಮ್ದು ನಾವು ಖರೀದಿ ಮಾಡೋದು ಸರ್. ನಾವು ಮಾಲಕರವರು ನಾವು ಕೋಟಿಗೆ ಹೋಗಿ ಜರೂರತಿಲ್ರಿ. ಇವ ಜಾಗ ಅಲ್ಲ, ಮಗೂರು ಇದು ಪಂಚಾಯತ್ ಜಾಗ ಅಲ್ಲ. ಅವ್ರು ಎಂಟ್ರಿ ಮಾಡಕ್ರಿ ಅದು ಖರೀದಿ ಮಾಡೋ ಪಂಚಾಯತ್ ಜಾಗ. ಇವಾಗ ಪಿಡಿಒ ಈ ಕೆಲಸ ಮಾಡ್ತಾನಂದ್ರೆ ಅವ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಿಗೆ ನಾವು ಒಂದು ವಾರದಾಗ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇದು ನಿಮ್ಮ ಹೆಸರು ಹೇಳತ್ತಾರ ಸರ್. ಅಲ್ಲಿ ಅವ್ರು ಇವ್ರಿಗೆ ಗೊತ್ತಿದ್ರು ಅವ್ನು ಅಲ್ಲಿಂದ ನಾವು ಲೀಗಲ್ ಅಡ್ವೈಸ್ ತಗೊಂಡಿವಿ. ನಮ್ಮ ಜಿಲ್ಲಾ ಪಂಚಾಯತ್ ಲೀಗಲ್ ಅಡ್ವೈಸ್ ಬಂದಿದೆ. ಅದ್ರ ಪ್ರಕಾರ ನಾವು ಹೆಸರು ನೋಂದ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆಯ್ತಪ್ಪ, ನನಗೆ ಪರಿಶೀಲನೆ ಮಾಡ್ಕೊಡಕ್ಕೆ ಟೈಮ್ ಕೊಡಿ, ನಾವು ಪರಿಶೀಲನೆ ಮಾಡ್ತೀವಿ. ಅವ್ರು ತಪ್ಪಿದ್ರೆ ನಾವು ಆಕ್ಷನ್ ತಗೋತೀವಿ. ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಕೊಟ್ಟಿದ್ದೀವಿ ಸರ್. ಅವರು ಡಾಕ್ಯುಮೆಂಟ್ಸ್ ತಗೊಂಡು ವೆರಿಫಿಕೇಶನ್ ಮಾಡಿದ್ರು. ಅದರಲ್ಲಿ ವಿಡಿಯೋ ತಪ್ಪು ಕಂಡು ಬಂದು ಅವ್ರ ಮೇಲೆ FIR ಮಾಡಿದ್ದಾರೆ ಸರ್. ಆಲ್ರೆಡಿ ವೆರಿಫಿಕೇಶನ್ ಮಾಡಿಸಿ ಸಸ್ಪೆಂಡ್ ಆಗಬೇಕು. ಫಸ್ಟ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಫಸ್ಟ್ ವೆರಿಫಿಕೇಶನ್ ಮಾಡಿದ್ಮೇಲೆ ಏನ್ ತನಿಖೆ ರಿಪೋರ್ಟ್ ಏನ್ ಬರ್ತದೆ, ತನಿಖೆ ರಿಪೋರ್ಟ್ ಅಲ್ಲಿ ಅವರು ತಪ್ಪಿಸ್ತಾರೆ. ಇವ್ರದ್ದು ಖರೀದಿ ಆಗಿದ್ದು ಕಾಗದ ಪತ್ರ ಕೊಡಿಸಿ ಸರ್. ನಮ್ದೊಂದು ಖರೀದಿ ಮಾಡ್ಕೊಂಡ್ಮೇಲೆ ಮಾಲ್ಕಿ ಜಾಗ ಅದು ಅದಾದ್ಮೇಲೆ ಅವ್ರು ಈ ತರ ಮಾಡಿದ್ರೆ FIR ಆಗಿತ್ತು ಸರ್. ಹೇಳಿದ್ರಿ FIR ಆಗಿದೆ ಸರ್ ಆಲ್ರೆಡಿ. ಈಗ ತಮ್ಮ ಡಿಸ್ಕ್ರಿಷನರಿ ಪವರ್ ಪ್ರಕಾರ ಏನು ಆ್ಯಕ್ಷನ್ ಮಾಡ್ತೀರಿ ಮಾಡಿ. ಅಲ್ಲಿ PDO ಅವ್ರ ಮೇಲೆ ಆಗಲಿ, ಅವ್ರೇನು ಇವರಿಗೆ ಡಿಸ್ಟರ್ಬೆನ್ಸ್ ಮಾಡತ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. FIR ಆದಮೇಲೆ ವಿದಿನ್ 48 hours ವಿದಿನ್ 48 hours ಆಗಲ್ಲ. ಅದು ಅಟಕ ಇದು ಅರೆಸ್ಟ್ ಆದ್ಮೇಲೆ ಇರ್ತದೆ. ಅದು ವಿದಿನ್ 48 hours ಇದನ್ನು ವೆರಿಫಿಕೇಶನ್ ಮಾಡ್ತೀನಿ. ಅವರು ತಪ್ಪು ಏನಾದ್ರು ಇದ್ರೆ ಅದರಲ್ಲಿ ತಾಲೂಕ್ ಪಂಚಾಯತ್ ಇವಾಗ ನಾವು ಸ್ವಲ್ಪ ಆರ್ಡರ್ ಕಾಪಿ ಆಗಿ ಅಂತ ಹೇಳಿದ್ದೀವಿ. ಅದು ಹೇಗಿದೆ ಅವ್ರು ಲೀಗಲಿ 7 days ನೋಟಿಸ್ ಮಾಡಂತ ಸ್ವತಃ ಅವ್ರು ನೆದರಿಗೆ ತಂದಿಟ್ಟರು ಕೂಡ ತಾಲೂಕ್ ಪಂಚಾಯತ್ ಇವರು ಸ್ವತಃ ಇಬ್ಬರು ಕೂಡ ಮಾಡಿದ್ದಾರೆ. ಬಟ್ ನಾ ಅದನ್ನ ಅನ್ನಲ್ಲ, ನೀವು ತನಿಖೆ ಮಾಡ್ರಿ, ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಸರ್. ರಿಕ್ವೆಸ್ಟ್ ಮೆಂಬರ್ ಇದ್ದಾರೆ ಸರ್. ಅವರು ಪಾಪ ಮತ್ತೆ ಅವರೆಲ್ಲ ತರದ ಪಾಪ ಅವ್ರು ಸಪೋರ್ಟ್ ಮಾಡಕ್ ಹೋದ್ರು ಅವ್ನಿಗೆ ಅಡ್ವೊಕೇಟ್ ಮಾಡಿ. ಯಾಕಂದ್ರೆ ಅವ್ನು ಹೇಳಿದ್ದಾನೆ ಸರ್, ನಮ್ದೇ ಬೇಡ ಅಂತಿರಲ್ಲ ಕ್ವಾಶಿಗೆ ಸರ್ ಅವ್ರ ಹೆಸರು ಹಚ್ಬಾರ್ದಂತೆ. ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಮಾಡಿ, ಆದ್ರೇನ ನಿಮ್ಗೆ ವಿಶ್ವಾಸ ಇದೆ ಸರ್, ರಿಕ್ವೆಸ್ಟ್ ಮಾಡಿ ಅವ್ರು ನ್ಯಾಯ ಕೊಡಿಸ್ತಾರೆ ಸರ್.
ಬರ್ರಿ ಇಲ್ಲಿ ಮುಂದೆ ಹೆಣ್ಮಕ್ಳು ಮುಂದೆ ಬಿಡ್ಬೋದು ಬರ್ರಿ ಆ ದಾಖಲೆ ಪ್ರಕಾರ ಅವ್ರಿಗೆ ರಿಪೋರ್ಟ್ ಹಾಕೋದು ಹಾಕಿದ್ರೆ ನೀವು ಚಾಲೆಂಜ್ ಮಾಡ್ಬೋದು ಕೋರ್ಟಲ್ಲಿ. ನಾವು ಮತ್ತು ಅವ್ನಿಗೆ PSRನ ಪಾರ್ಟಿ ಮಾಡ್ಬೇಕಾಗ್ತದೆ ಸರ್. ನಾನು ಆ ಬಿ ರಿಪೋರ್ಟ್ ಸಿ ನಮಗೆ ಏನಿದೆ, ನಮಗೆ ತನಿಖೆ ಇದೆ. ನಾನು ತನಿಖೆ ಮುಂದುವರಿಸ್ತೀನಿ. ತನಿಖೆಯಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಬೇಸ್ ಮೇಲೆ ತನಿಖೆ ಮಾಡಿ ಈ ಡಾಕ್ಯುಮೆಂಟ್ಸ್ ಈ ಕಡೆ, ಈ ಡಾಕ್ಯುಮೆಂಟ್ಸ್ ಆ ಕಡೆ. ಈಗ ಲೆಟ್ ಸಪೋಸ್ ಚಾರ್ಜ್ ಶೀಟ್ ಆಯಿತು, ಈ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ, ಚಾರ್ಜ್ ಶೀಟ್. ಡಾಕ್ಯುಮೆಂಟ್ಸ್ ಸರಿ ಇಲ್ಲ, ಬಿ. ಈಗ ಬಿ ರಿಪೋರ್ಟ್ ಆದಮೇಲೆ ಕೋರ್ಟ್ಗೆ ನೀವು ಚಾಲೆಂಜ್ ಮಾಡ್ಬೋದು. ಲೆಟ್ ಸಪೋಸ್ ನಿಮ್ಮ ಹತ್ರ ಇನ್ನೂ ಜಾಸ್ತಿ ದಾಖಲಾತಿದೆ, ನಿಮಗೆ PSI ಮೇಲೆ ಡೌಟ್ ಇದೆ, ನೀವು ಚಾರ್ಜ್ ಶೀಟ್ ಮಾಡ್ಬೋದು, ಚಾಲೆಂಜ್ ಮಾಡ್ಬೋದು. ಚಾಲೆಂಜ್ ಮಾಡಾದ್ಮೇಲೆ ಕೋರ್ಟಲ್ಲಿ ಪ್ರೂವ್ ಆದರೆ ನೀವು ನನಗೆ ಲೆಟರ್ ಕೊಡ್ಬೋದು, ಈ PSI ಮೇಲೆ ಕ್ರಮ ತಗೊಳ್ಳಿ, ಅವರು ಪಾರ್ಶಿಯಾಲಿಟಿ ಮಾಡಿ. ಇವತ್ತು ವ್ಯವಸಾಯರಿಗೆ ಹೇಳಿ ಸರ್, ನಮ್ಮ 7 ದಿವಸನಾಗ ನಾನು ಸಸ್ಪೆಂಡ್ ಮಾಡ್ತೇನೆ ಅಂತ ಹೇಳಿ ಸರ್. ಆಲ್ರೆಡಿ ಅವ್ರು ದಾಖಲೆ ಎಲ್ಲ ಕೊಟ್ಟಬೇಕು ಸರ್. ಅವ್ರಿಗೆ ಆಮೇಲೆ ದಾಖಲಾತಿ ಕೊಡಬೇಕು ನಿಮಗೆ ಪಂಚನಾಮ ಜೊತೆಗೆ ಪಂಚನಾಮ ಮಾಡ್ತಾರೆ. ಪ್ರವೀಣ್ ಸರ್ ಹೇಳಿ ದಾಖಲಾತಿ ಕರೆಕ್ಟ್ ಮಾಡಿ. ನನಗೇನೋ ನಾನು ದಾಖಲಾತಿ ನೋಡಲಿಲ್ಲ ಓದ್ತೀನಿ, ನನಗೇನೋ ತೀರ್ಮಾನ ಪ್ರಕಾರ ನಾನು ಹೇಳೋಕ್ಕೆ ಆಗಲ್ಲ. ದಾಖಲಾತಿ ಮಾಡಿ ಆಗಿಲ್ಲ ನೀವು ಫೋನ್ ಮಾಡಿ ನಾನು ಚಾನ್ಸ್ ಇಲ್ಲ. ಅಂತೇಳಿ DSS ಉತ್ತರ ಕರ್ನಾಟಕ ಅಧ್ಯಕ್ಷರು ಮಾತಾಡೋದು. ಶಶಿಧರ್ ಗಂಧ ಅಂತೇಳಿ PDO ಅವ ಆಲ್ರೆಡಿ ಇಲ್ಲಿ ಗರಗದಾಗ ಡ್ಯೂಟಿ ಮಾಡಕತ್ತ 7 ವರ್ಷ ಆತ. ಇವೆಲ್ಲ ಇದೇ ಕೊಟ್ಟಿದ್ದ ದಾಖಲೆಗಳು ಯಾರ್ದಾರ ಆಸ್ತಿ ಯಾರಿಗಾರ ಹಚ್ಕೊಂಡು ಅವನು ಇದೇ ದಂಧೆಗೆ ಮಾಡಕತ್ತಾನ. ಆಮೇಲೆ ನಾವು ಮೊನ್ನೆ ಹೋದಲ್ಲ ನಮ್ಮ ವಕೀಲರಿಗೆ ನಮ್ಮ ಸಂಘಟನೆ ಹುಡುಗರು ಕಳಿಸಿದ್ದೇನೆ. ಅವ್ರು ನನ್ನ ಕಡೆ ನ್ಯಾಯ ಕೇಳಕ್ಕೆ ಬಂದರು. ಹೆಣ್ಮಗಳು ಒಬ್ಬರು ಇವರು ಅಂತೇಳಿ ಅವ್ರು ನನ್ನ ಕಡೆ ನ್ಯಾಯ ಕೇಳಕ್ಕೆ ಬಂದರು. ಒಬ್ಬಂದು ಮುಸ್ಲಿಮ್ಸ್ ಒಂದು ಕೊಟ್ಟಿದ್ದ ದಾಖಲೆ ಸೃಷ್ಟಿ ಮಾಡಿ PDO ಒಂದು ಬುಕ್ನಾಗ ಎಂಟ್ರಿ ಮಾಡಿ ಅವ್ರು ಶೆಲ್ಡೆಡ್ ಇದ್ದರು. ಅವ್ರು ಕೇಳಕ್ಕೆ ಹೋದ್ರು, ನಿಮ್ದೇನಿಲ್ಲ ರೀ, ನಿಮ್ದೇನಿಲ್ಲ ಇಲ್ಲಿ, ನಿಮ್ದಿಲ್ಲ ಬೇರೆದವ್ರದ್ದು ಆಸ್ತಿ ಐತಿ ಅಂತೇಳಿ ಅವರು 2021 ಅವ್ರ ಅಜ್ಜ ಮಗಳು ಖರೀದಿ ಮಾಡಿದ ಆಸ್ತಿ ಅದು. ಕೋರ್ಟ್ ಆದೇಶ ಏನು ಹೇಳ್ತಿದ್ದಿ, ನಿನಗೆ ಮಾಡೋಕೆ ಅಧಿಕಾರ ಇಲ್ಲ ಇದೆ, ಇವೆಲ್ಲ ರದ್ದುಗೊಳಿಸಂತ ಹೇಳ್ತಿದ್ದಿ. ಅವ ಲೀಗಲ್ ಒಪಿನಿಯನ್ ತೊಗೊಂಡು ಅವ್ನು ಕಾನೂನು ಸಲಹೆಗಾರ ಏನು ಕೊಟ್ಟಾನ ಅವನ ಮೇಲೂ ಕ್ರಮಗೊಳಿಸಬೇಕು. ಈ PDOನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಇವ ಇದೇ ತೀರಿ ಇದೇ ಥರ ಯಾರ್ಯಾರು ಮಾಡ್ಯಾನಲ್ಲ ಅವೆಲ್ಲ ದಾಖಲೆಗಳು ತೆಗಿಬೇಕು. ಇದು ಮೇನ್ ಅಂದರೆ ಅವ ಏನು ಸೃಷ್ಟಿ ಮಾಡ್ಯಾನ ಲೀಗಲ್ ಒಪಿನಿಯನ್ ಅದ್ರಾಗ ಕೊಟ್ಟಿದ್ದು ನೋಡಿದ್ರೆ ಲೀಗಲ್ ಒಪಿನಿಯನ್ದಾಗ ಅವನು ಕೋರ್ಟ್ ಆದೇಶ ಇರೋದೇ ಬೇರೆ, ಇವ್ರು ಲೀಗಲ್ ಒಪಿನಿಯನ್ ತೊಗೊಂಡಿದ್ದು ಬೇರೆ. ಅಪೋಸಿಟ್ ಪಾರ್ಟಿ ಕಡೆಯಿಂದ ದುಡ್ಡು ತೊಗೊಂಡು ಅದು ಎಂಟ್ರಿ ಮಾಡ್ಯಾರ. ಆಲ್ರೆಡಿ ನಾನು FIR ಮಾಡಿಸೇನೆ ಅವನ ಮೇಲೆ. ಈಗ ಆಲ್ರೆಡಿ UO ಸಾಹೇಬ್ರಾಗಲಿ, ತಹಸೀಲ್ದಾರ್ ಸಾಹೇಬ್ರಾಗಲಿ, SP ಸಾಹೇಬ್ರಾಗಲಿ ಇವ್ರು ಯಾವುದೋ ಥರದಿಂದ ಇವನ ಮೇಲೆ PDO ಮೇಲೆ ಕಾನೂನು ಕ್ರಮ ತೊಗೊಲಿಲ್ಲ ಅಂದರೆ ಇದು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀನಿ ಅಂತೇಳಿ ತಮ್ಮ ಮೂಲಕ ಹೇಳ್ತೀನಿ ಮಾಧ್ಯಮರ ಮುಖಾಂತರ. ಗ್ರಾಮದಿಂದ ಮಂಜುಳಾ ಮಡವಾಳಪ್ಪ ಕಳಿಸ್ತಾರೆ ಮಾತಾಡೋದು. ನಮ್ಮ ಅಜ್ಜಾರ ಅಪ್ಪುಗಳು ಖರೀದಿ ಹಿಡಿಯೋಕ್ಕಾಗದ ಐತ್ರಿ. ದರಗಳ ಹತ್ರ ಜಾಗ ರೀ, ಖಾಲಿ ಜಾಗ ಐತ್ರಿ. ಅದನ್ನ ಈಗ ನಮ್ಮ ಅಮ್ಮ ತೀರ್ಕೊಂಡಿಂದ ನಮ್ಮ ಮನೆಯವ್ರು ತೀರ್ಕೊಂಡು ನಮ್ಮ ಅಜ್ಜಾರು ತೀರ್ಕೊಂಡ್ರಿ. ನಮ್ಮ ಅಮ್ಮಾರು ಈಗ ಮನೆ ತೀರ್ಕೊಂಡಿಂದ ಇನ್ನೂ ಒಂದು ತಿಂಗಳು ಆಗಿದೆ ಅವ್ರು ತೀರ್ಕೊಂಡು. ಇವ್ರು ಯಾರು ಕೇಳಾರಿಲ್ಲ ಅಂತೇಳಿ ಗರಗ ಗ್ರಾಮ ಪಂಚಾಯತಿ PDO ಸರ್ ಅವರು ಬೇರೆ ಮುಸ್ಲಿಮ್ಸ್ ಬಾಬುಜಾನ್ ಪಾಟೀಲ್ ಅವ್ರ ಹೆಸರಿಗೆ ಹೆಸರು ಕುಂದಿಸ್ಯಾರ. ಇನ್ನು ನಾವು ಅದ್ರ ನಮ್ಮ ಮಕ್ಕಳು ಅದಾರ, ನಮ್ಗೆ ಏನು ಹೇಳಿಲ್ಲ ಅಂತ ತಿಳಿಸ್ಲಂಗೆ ಒಳಗಿನೊಳಗೆ ಅವರ ದುಡ್ಡು ತಗೊಂಡ್ಕಾರ ಅವ್ರಿಗೆ ಅವ್ರ ಹೆಸರು ಅದ್ರೊಳಗೆ ಪಂಚಾಯತಿ ಒಳಗೆ ಕುಂದಿಸ್ಯಾರ. ಈಗ ಏನು ಮಾಡಿದ್ರಿ ನೀವು? ಅಂದು ನಾವು FIR ಮಾಡೇವ್ರಿ ಅವ್ರ ಮೇಲೆ. ಅಂದು ಏನು ಅನ್ನೋದು ಇನ್ನೂ ತನಿಖೆ ಮಾಡತ್ತಾರೆ ಸರ್. ಇಲ್ಲಿ DC ಆಫೀಸಿಗೆ ಅದು ಬಂದು ತಿಳಿಸಿ ಹೋಗ್ಬೇಕಂತೇಳಿ ಅಲ್ಲಿ ಅವರು ನಮ್ಮ ಹಿತ್ಲ ಒಳಗೆಲ್ಲನೂ ಅಡ್ಡಾಡೋದು, ಗಾಡಿ ನಿಂದಿರ್ಸೋದು. ಮತ್ತು ಈಗ ಬಂದು ಅಷ್ಟು FIR ಮಾಡೇವಂದ್ರೂ ಕಂಬ ತಂತಿ ಬಲ್ಲಿ ಹತ್ತಕ್ಕೆ ತಂದು ಹೋಗ್ಯಾರ. ಅದನ್ನೇನು ಪೊಲೀಸರು ತೆಗೆತಂದ್ರೆ ಪೊಲೀಸರು ಏನೂ ಕ್ರಮ ತಗೋವಂತೇವ್ರೆ. ನಾವು ಏನು ಭೇಟಿಯಾಗಿ ಹೋದ್ರೂ ಆಯ್ತಮ್ಮ ಹೇಳ್ತೀವಿ ಕರ್ಕೊಂಬರ್ತೀವಿ ಅಂತಾರೆ. ಅವ್ರು ಏನು ಮತ್ತು ಕರ್ಕೊಂಬರೋದು ಅವ್ರು ಕಳ್ಸೋದು ಅಷ್ಟೇ ರೀ. ಈಗ ಡೈಲಿ ಅಡ್ಡಾಡೋದು ಮಾಡ್ತಾರೆ, ಗಾಡಿ ತರಕ್ತಾರೆ, ತಂದು ನಿಂದಿರ್ತಾರೆ. ನಾವು ಕೇಳಾಕದು ಹೋದ್ರೆ ಅವರು ಹೆಂಡತಿ ಜನ್ನತಿ ಬಾಬುಜಾನ್ ಪಾಟೀಲ್ ಅಂತೇಳಿ ಕೇಳಕ್ಕೆ ಹೊಡ್ಯಾಕ ಬಡ್ಯಾಕ ಅವಾಚ ಪದವಿಯಿಂದ ಬೈಯಾಟನ ಬರ್ತಾರೆ. ಒಳ್ಳೆ ಇದಾರ ಒಬ್ಬರು ಹೆಣ್ಮಕ್ಳು ಈ ನಮ್ಮನೆ ಮಾಡ್ಕೊತ ಹೋದ್ರೆ ನಾವು ಯಾರಂತ್ರ ಹೋಗಿ ನ್ಯಾಯ ಕೇಳೋದು. ನಿಮ್ಮ ಹೆಸರು? ಮಂಜುಳಾ. ಫ್ಯಾಮಿಲಿಗೆ ಏನು ಅನ್ಯಾಯ ಆಗಿದೆ, ಈ ಥರ ಇನ್ನು ಮುಂದೆ ಬೇರೆದವ್ರಿಗೆ ಯಾರಿಗೂ ಅನ್ಯಾಯ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ನಮ್ಮ ಸಂಘಟನೆ ಪರವಾಗಿಂದ ನಾವು ಒಂದು ಮನವಿನ ಸಲ್ಲಿಸಿದ್ದೀವಿ ಅಷ್ಟೇ. ಇರ್ತೀವಿ ಮುಂದೆ ಈಗ ಒಂದು 7 ದಿವಸ ಟೈಮ್ ತೊಗೊಂಡ್ರೆ ಎಲ್ಲ ಸಾಧ್ಯ. 7 ದಿವಸದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ, ಯಾರು ಇದನ್ನು ತೆಗೆದು ಉಡೋದು, ಯಾರು ಮಾಲಕರು, ಇವರೇನು ಬಂದರು, PDO ಒಂದು ಆಫೀಸರ್ ಒಂದು ವೈಟ್ನರ್ ಹಚ್ಚಿ ಇವ್ರ ಹೆಸರನ್ನ ಬರಬೇಕಾದ ಸ್ಥಳದಲ್ಲಿ ಇನ್ನೊಬ್ಬರ ಹೆಸರು ಕುಂದಿರ್ತಾನದ ಅವನಿಗೆ ಈ ಅಧಿಕಾರ ಯಾರು ಕೊಟ್ಟರು?
ಕಾನೂನಾರ ಒಂದು ಚೌಕಟ್ಟದಲ್ಲಿ ಮಾಡಬೇಕಲ್ಲ ಕೆಲಸವನ್ನು. ಕಾನೂನು ಚೌಕಟ್ಟಿಲ್ಲ, ಏನೂ ಇಲ್ಲ. ಇದೇ ಥರ ಇನ್ನೂ ಎಷ್ಟು ಜನ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅಲ್ಲೇ ಇದ್ದ ಒಂದು ಸುಮಾರು 7 ವರ್ಷ ಅಂತ ಸ್ಥಗಿತ ಹೇಳ್ತದೆ. ಇದೇ ಥರನೇ ಮಾಡ್ತಿದ್ದಾರೆ ಅಂತ ಊರು ಜನನೂ ಹೇಳಿದ್ದಾರೆ, ಆಜುಬಾಜುದವರು ಹೇಳಿದ್ದಾರೆ. ಇವನ್ನ ಇಮಿಡಿಯೇಟಾಗಿ ತೆಗೆದುಹಾಕಬೇಕು. ಈ ಕೇಸಿಗೆ ಇವರಿಗೆ ಅನ್ಯಾಯ ಆಗಿದ್ದರೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ತಾ ಹೋದಲ್ಲಿ 7 ದಿವಸ ಟೈಮ್ ತೊಗೊಂಡಿದ್ದಾರೆ. 7 ದಿವಸದೊಳಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಗರಗ್ ಚಲೋ ಉಗ್ರ ಹೋರಾಟ PDM ಆಫೀಸ್ ಮುಂದೆ ಕುದುರ್ತೀವಿ ಅಂತ ಹೇಳ್ತೀವಿ. ಸಂಗಮೇಶ್ ಬಸವ. ನಮಸ್ಕಾರ. ನಾವು ಲಕ್ಷ್ಮಣ ದೊಡ್ಡಮನೆ ಅಂತೇಳಿ DSSನ ಸಕ್ರಿಯ ಕಾರ್ಯಕರ್ತ. ಏನು ಗರಗ ಗ್ರಾಮ ಪಂಚಾಯತಿ PDO ಅವರು ಒಬ್ಬ ಬಡ ನೊಂದ ಮಹಿಳೆಗೆ ಅನ್ಯಾಯ ಮಾಡಿದ್ದಾರೆ. ಅವ್ರ ಹೆಸರನ್ನ ತೆಗೆದು ಬೇರೆ ಒಬ್ಬರ ಹೆಸರನ್ನ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ FIR ದಾಖಲಾಗಿದೆ PDO ಅವ್ರ ಮೇಲೆ. ಈಗಾಗಲೇ ನಾವು SP ಅವರಿಗಾಗಲಿ ಇವರಿಗೆ ಗರಗ ಪೊಲೀಸ್ ಸ್ಟೇಷನ್ನಾಗಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಿದೆ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು CO ಸಾಹೇಬರಿಗೆ ನಮ್ಮ DSS ವತಿಯಿಂದ, ಕೆಂಪು ಸೇನೆ DSS ವತಿಯಿಂದ ಮನವಿ ಕೊಟ್ಟು 7 ದಿವಸಗಳೊಳಗಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡಬೇಕು. ಅದೇನು ತಿದ್ದುಪಡಿ ಮಾಡಿದಾರ ಆ PDO ಮೇಲೆ ಕ್ರಮ ಆಗಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈಗ ನಮ್ಮ ನಾಯಕರುಗಳೆಲ್ಲ ಹೇಳಿದ್ದಾರೆ. ಆ ಪ್ರಕಾರ ಆ ಹೋರಾಟದಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸ್ತೀವಿ. ಆ ಮಹಿಳೆಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ವಿರಮಿಸಂಗಿಲ್ಲ. 7 ದಿವಸ ಟೈಮ್ ಹೇಳಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. 7 ದಿವಸ ಕಾಯ್ದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ನನ್ನ ಹೆಸರು ಲಕ್ಷ್ಮಣ ದೊಡ್ಡಮನೆ ಅಂತೇಳಿ, ನಾನು DSS ರಾಜ್ಯ ಸಂಘಟನಾ ಸಂಚಾಲಕ.